ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ರಾಜಕೀಯದಲ್ಲಿ ಒಂದು ಮಾತಿದೆ, ಯಾರಿಗ್ಯಾರೂ ಶಾಶ್ವತವಾಗಿ ಶತ್ರುವಲ್ಲ, ಯಾರಿಗ್ಯಾರೂ ಶಾಶ್ವತ ಮಿತ್ರರಲ್ಲ ಅಂತ. ಆದರೆ ಈ ಸಿದ್ಧಾಂತವನ್ನೇ ನಂಬಿಕೊಂಡು ಬಂದವರಿಗೆ ಅದು ಅನ್ವಯ ಆಗೋದಿಲ್ಲ. ಕೆಲವರು ರಾಜಕೀಯ ಲಾಭಕ್ಕಾಗಿ ತೋರ್ಪಡೆಯ ಸಿದ್ಧಾಂತವನ್ನು ಇಟ್ಕೊಂಡಿರ್ತಾರೆ. ಆದರೆ ಕೆಲವರಿಗೆ ರಾಜಕೀಯದ ಅಧಿಕಾರಕ್ಕಿಂತ ಸಿದ್ಧಾಂತವೇ ಮುಖ್ಯವಾಗಿರುತ್ತೆ. ಎಸ್ಪೆಷಲಿ RSS ಹಾಗೂ ಹಿಂದುತ್ವವನ್ನು ಉಸಿರಾಗಿಸ್ಕೊಂಡವರು. ಮಹಾರಾಷ್ಟ್ರದಲ್ಲೇ ನೋಡಿ, ಬಾಳಾ ಸಾಹೇಬ್ ಠಾಕ್ರೆ ಹಿಂದುತ್ವಕ್ಕಾಗಿ ಕಟ್ಟಿದ್ದು ಶಿವಸೇನೆ ಪಕ್ಷ. ಆದರೆ ಮಗ ಉದ್ಧವ್ ಠಾಕ್ರೆ ತಮ್ಮ ಲಾಭಕ್ಕಾಗಿ ವಿರೋಧಿ ಸಿದ್ಧಾಂತದ ಜೊತೆ ಕೈ ಜೋಡಿಸ್ತಾರೆ. ಉದ್ಧವ್ ಠಾಕ್ರೆಗೆ ಸಿದ್ಧಾಂತ ಅನ್ನೋದು ಮುಖ್ಯ ಆಗಿರಲಿಲ್ಲ, ಆಗಿಲ್ಲ ಕೂಡ. ಆದರೆ ಶಿವಸೇನೆಯಲ್ಲಿ ಹಿಂದುತ್ವದ ಸಿದ್ಧಾಂತವನ್ನು ಉಸಿರಾಗಿಸ್ಕೊಂಡಿರುವಂತಹ ಶಿಂದೆಯವರ ಬಣಕ್ಕೆ ಅದನ್ನು ಸಹಿಸಿಕೊಳ್ಳೋಕ್ಕಾಗಲಿಲ್ಲ. ಅನಿವಾರ್ಯವಾಗಿ ಹೊರಗೆ ಬರಬೇಕಾಯ್ತು. ಬೇರೆ ಬಿಡಿ, ಜಗದೀಶ್ ಶೆಟ್ಟರ್ ಅವರ ಕತೆ ಏನಾಯಿತು? ಟಿಕೆಟ್ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ BJP ಬಿಟ್ಟು ಕಾಂಗ್ರೆಸ್ ಸೇರ್ಕೊಳ್ತಾರೆ. ಆದರೆ ಅವರಿಗೆ ಅಲ್ಲಿರೋದಕ್ಕಾಗಲಿಲ್ಲ, ಉಸಿರುಗಟ್ಟಿಬಿಡ್ತು. ಯಾಕೆ ಈ ಪೀಠಿಕೆ ಹಾಕಿದೆ ಅನ್ನೋದು ನಮಗೆ ಮುಂದೆ ಅರ್ಥ ಆಗುತ್ತೆ. ಈಗ ವಿಷಯಕ್ಕೆ ಬರೋಣ. ವೀಕ್ಷಕರೇ, ನಿಮ್ಮ ಪ್ರಕಾರ ಪ್ರತಾಪ್ ಸಿಂಹ ಅವರು ಏನು ಔಟ್ಡೇಟೆಡ್ ರಾಜಕಾರಣಿಯ, ಕೆಲಸಕ್ಕೆ ಬಾರದವರ, ಅವರು ಅಸಮರ್ಥರ? ಯಾಕೆ ಈ ಪ್ರಶ್ನೆಯನ್ನು ಕೇಳಿದೆ ಅಂದರೆ, ಒಮ್ಮೆ ಮಾನ್ಯ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರ ಟ್ವೀಟನ್ನು ನೋಡಿ. ಔಟ್ಡೇಟೆಡ್ ವಸ್ತುಗಳಿಗೆ ಮಾರುಕಟ್ಟೆಯಲ್ಲಿ ಬೆಲೆ ಇರೋದಿಲ್ಲ. ಸ್ವತಃ BJPಯಿಂದಲೇ ತಿರಸ್ಕೃತಗೊಂಡು ಬೆಲೆ ಕಳೆದುಕೊಂಡಿರುವ ಪ್ರತಾಪ್ ಸಿಂಹ ಎಂಬ ಔಟ್ಡೇಟೆಡ್ ವ್ಯಕ್ತಿ ನನ್ನ ಬಗ್ಗೆ ಮಾತನಾಡುವ ಮೂಲಕ ಮಾರ್ಕೆಟ್ ಕುದುರಿಕೊಳ್ಳುವ ತವಕದಲ್ಲಿದ್ದಾರೆ. ವಿಜೇಂದ್ರ ಹಠಾವೋ ಬಣದಲ್ಲಿರುವಂತಹ ಪ್ರತಾಪ್ ಸಿಂಹ ಮೊದಲು ತಮ್ಮ ಅಭಿಯಾನದಲ್ಲಿ ಯಶಸ್ವಿಯಾಗಿ ತಮ್ಮ ಸಾಮರ್ಥ್ಯ ನಿರೂಪಿಸಿದ ನಂತರ ನನ್ನ ಬಗ್ಗೆ ಗಮನ ಕೊಡಲಿ. ಪ್ರತಾಪ್ ಸಿಂಹ ಅವರೇ, BJP ಪಕ್ಷ ನಿಮಗೆ ಟಿಕೆಟ್ ನೀಡದೆ ಮೂಲೆ ತಳ್ಳಿದ್ದೇಕೆ? ಸಾಮರ್ಥ್ಯವಿಲ್ಲದ್ದಕ್ಕ? ಟಿಕೆಟ್ ಅಷ್ಟೇ ಅಲ್ಲ, ಪಕ್ಷದಲ್ಲೂ ಯಾವುದೇ ಪ್ರಮುಖ ಹುದ್ದೆ ನೀಡದೆ ನಿರ್ಲಕ್ಷ್ಯ ಮಾಡ್ತಿರೋದೇಕೆ? ಅರ್ಹತೆ ಇಲ್ಲದಕ್ಕ? ನರಿಗಳು ಸಿಂಹ ಅಂತ ಹೆಸರಿಟ್ಕೊಂಡ ಮಾತ್ರಕ್ಕೆ ಸಿಂಹ ಆಗಲು ಸಾಧ್ಯ ಇಲ್ಲ. ನನ್ನ ಬಗ್ಗೆ ಮಾತನಾಡಲು ಗಂಭೀರ ವಿಷಯಗಳಿಲ್ಲದೆ ನನ್ನ ಹೆಸರಿನ ಬಗ್ಗೆ ತಲೆ ಕೆಡಿಸಿಕೊಳ್ಳುವ ಬದಲು ತಮ್ಮ ರಾಜಕೀಯ ಭವಿಷ್ಯದ ಬಗ್ಗೆ ತಲೆ ಕೆಡಿಸಿಕೊಂಡ್ರೆ ಒಳ್ಳೆಯದು. ಇದು ಪ್ರಿಯಾಂಕ್ ಖರ್ಗೆ ಅವರ ಟ್ವೀಟು. ಏನನ್ನಿಸ್ತಾ ಇದೆ ಈ ಟ್ವೀಟನ್ನು ನೋಡಿದ ಮೇಲೆ? ಪ್ರತಾಪ್ ಸಿಂಹ ಅವರು ಇವ್ರು ಹೇಳ್ದ ಹಾಗೆ ಅಸಮರ್ಥರ, ಔಟ್ಡೇಟೆಡ್ ರಾಜಕಾರಣಿಯ? ಖಂಡಿತ ಅಲ್ಲ. ಪಾಪ ಕಾಂಗ್ರೆಸ್ನ ರಾಷ್ಟ್ರಾಧ್ಯಕ್ಷರ ಮಗ ಪ್ರಿಯಾಂಕ್ ಖರ್ಗೆಗೆ ರಾಜ್ಯ ಕಾಂಗ್ರೆಸ್ನಲ್ಲಿ ಏನಾಗ್ತಿದೆ ಅನ್ನೋ ಕೆಲ ವಿಷಯಗಳು ಗೊತ್ತೇ ಇಲ್ವೇನೋ? ಯಾವಾಗಲೂ ಮೋದಿ RSS ಅಂತ ಜಪ ಮಾಡಿದ್ರೆ ಇಲ್ಲಿ ಏನು ನಡೀತಾ ಇದೆ ಅನ್ನೋದು ಗೊತ್ತಾಗೋದಾದ್ರೂ ಹೇಗೆ ಹೇಳಿ? ಪ್ರತಾಪ್ ಸಿಂಹ ಅವರನ್ನು ಅಸಮರ್ಥರು ಅನ್ನೋ ಪ್ರಿಯಾಂಕ್ ಖರ್ಗೆ ಅವರೇ, ಅವರು ಕಂಡವರಂಗೆ ಯಾವುದೋ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇಟ್ಕೊಂಡು ಸಂಸದರಾದವರಲ್ಲ. ನಿಮ್ಮ ಹಾಗೆ ಟಿಕೆಟ್ ಗಿಟ್ಟಿಸ್ಕೊಳ್ಳೋಕೆ ದೆಹಲಿಯಲ್ಲಿ ಅವರ ತಂದೆ ಪಕ್ಷದ ರಾಷ್ಟ್ರಾಧ್ಯಕ್ಷರೂ ಆಗಿಲ್ಲ. ಪ್ರತಾಪ್ ಸಿಂಹ ಅನ್ನೋ ಸ್ವಂತ ಬ್ರ್ಯಾಂಡ್ ಇದು. ಅಲ್ಲದೆ ಇಷ್ಟೆಲ್ಲ ಹೇಳಿದ್ರಲ್ಲ ಪ್ರಿಯಾಂಕ್ ಖರ್ಗೆ ಸಾಹೇಬ್ರೆ, ಪ್ರತಾಪ್ ಸಿಂಹ ಅವರು ಅಸಮರ್ಥರು ಅನ್ನೋ ಹಾಗಿದ್ರೆ ನಿಮ್ಮ ಪಕ್ಷದ ರಾಜ್ಯಾಧ್ಯಕ್ಷರಾದ DK ಶಿವಕುಮಾರ್ ಅವರು ಪ್ರತಾಪ್ ಸಿಂಹ ಅವರಿಗೆ ಯಾಕೆ ಕಾಲ್ ಮಾಡ್ತಾರೆ? ಯಾಕೆ ಪಕ್ಷಕ್ಕೆ ಆಹ್ವಾನ ಕೊಡ್ತಾ ಇದ್ರು? ಯಾಕೆ 6 ನಿಮಿಷಗಳ ಕಾಲ ಮಾತುಕತೆ ನಡೆಸ್ತಾರೆ ಅವ್ರ ಜೊತೆ? ಕೆಲವರು ಕಮೆಂಟ್ ಹಾಕ್ಬೋದು, ನಿಮಗೇನು ಬಂದು ಹೇಳಿದ್ರ ಅವರು ಅಂತ. ನಮಗಲ್ಲ ಸ್ವಾಮಿ, ಇದನ್ನು ಸ್ವತಃ ಪ್ರತಾಪ್ ಸಿಂಹ ಅವರು ಇಡೀ ರಾಜ್ಯದ ಜನರಿಗೆ ತಿಳಿಸಿದಾರೆ ಕೇಳಿ. ನಾನು DK ಶಿವಕುಮಾರ್ ಅವರಿಗೆ ಆನ್ ರೆಕಾರ್ಡ್ ಹೇಳ್ತೀನಿ. DK ಶಿವಕುಮಾರ್ ಅವರೇ, ಮಾರ್ಚ್ 12ನೇ ತಾರೀಕು ಮಧ್ಯಾಹ್ನ ಸುಮಾರು 4 ಗಂಟೆ ಟೈಮಿಗೆ ಕುಣಿಗಲ್ MLA ರಂಗನಾಥ್ ಅವ್ರ ಮೊಬೈಲಿಂದ ನನಗೆ ಫೋನ್ ಮಾಡಿ 6 ನಿಮಿಷ ಮಾತಾಡಿದ್ರಿ. ನಮ್ಮ ಪಾರ್ಟಿಗೆ ಬಾ, ಟಿಕೆಟ್ ಕೊಟ್ಬಿಡ್ತೀವಿ ಅಂತಂದ್ರಿ. ನಾನು ಮೂಲ ಗುಂಪಾಗಿದ್ರೆ ನನ್ನ ಹತ್ರ ಶಕ್ತಿ ಇಲ್ಲ ಅಂದ್ರೆ ಯಾಕೆ ಸರ್ ಕರೆದ್ರಿ? ನಿಮ್ಮ MLAಗಳ ಹೆಸರಲ್ಲ, ನಿಮ್ಮ MLAಗಳ 4 ಜನದ ಹೆಸರು ಹೇಳಬಲ್ಲೆ. ನಿಮ್ಮ ಟಿಕೆಟನ್ನು ಮಾರ್ಚ್ 9ನೇ ತಾರೀಕು ಟಿಕೆಟನ್ನು ನೀವು ಮೈಸೂರದ ಅನೌನ್ಸ್ ಆಗಬೇಕಿತ್ತು. ಮಾರ್ಚ್ 7ನೇ ತಾರೀಕು ನನ್ನ ಟಿಕೆಟ್ ತಕರಾರು ಇದೆ ಅಂತ ನೀವು ಟಿಕೆಟನ್ನು ಮೈಸೂರದ ಅನೌನ್ಸ್ಮೆಂಟ್ ಮಾಡಲಿಲ್ಲ. ಯಾಕೆ ಸರ್ ಪೋಸ್ಟ್ಪೋನ್ ಮಾಡ್ಕೊಂಡು ಕೂತ್ರಿ? ಆಯ್ತು, ಮಾರ್ಚ್ 21ನೇ ತಾರೀಕುವರೆಗೂ ನಿಮ್ಮ ಟಿಕೆಟ್ ಅನೌನ್ಸ್ ಆಗಲಿಲ್ಲ. ಕೇಳಿಸ್ಕೊಂಡ್ರ? ಇದು 2024ರಲ್ಲಿ ಲೋಕಸಭಾ ಚುನಾವಣೆಯ ಟಿಕೆಟ್ ಮಿಸ್ ಆದಾಗ ನಡೆದಂತಹ ಘಟನೆ. BJP ಹೈಕಮಾಂಡ್ ಮಾಡಿದ ದೊಡ್ಡ ತಪ್ಪು ಅದು. ಅವತ್ತು ಅತ್ಯಂತ ಅದ್ಭುತವಾಗಿ ಕೆಲಸ ಮಾಡಿದ್ದ ಪ್ರತಾಪ್ ಸಿಂಹ ಅವರಿಗೆ ಕೊಡಗು ಮೈಸೂರು ಲೋಕಸಭಾ ಕ್ಷೇತ್ರದ
ಟಿಕೆಟ್ ಮಿಸ್ ಆಗುತ್ತೆ. ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೈ ತಪ್ಪಿದಾಗ ರಾಜ್ಯದ ಹಿಂದೂ ಕಾರ್ಯಕರ್ತರು ಅಫ್ಕೋರ್ಸ್ ನಿರಾಸೆ ಆಗಿದ್ರು. ಪ್ರತಾಪ್ ಸಿಂಹ ಅವತ್ತು ಪಕ್ಷೇತರವಾಗಿ ನಿಂತಿದ್ರು ಕೂಡ ಮೈಸೂರು ಕ್ಷೇತ್ರದಲ್ಲಿ ಗೆದ್ದು ಬಿಡ್ತಿದ್ರೇನೋ, ಅದು ಕಾಂಗ್ರೆಸ್ಗೂ ಚೆನ್ನಾಗಿ ಗೊತ್ತಿತ್ತು. ಇದೇ ಕಾರಣಕ್ಕೆ ಅವತ್ತು DKಶಿ ಒಂದು ಕಲ್ಲು ಹೊಡೆದ್ರು, ಬಿದ್ದರೆ ಬೀಳಲಿ ಅಂತ. ಅವತ್ತು ಪ್ರತಾಪ್ ಸಿಂಹ ಅವರಿಗೆ ಕಾಂಗ್ರೆಸ್ ಕಡೆಯಿಂದ ಕೊಡಗು ಮೈಸೂರು ಕ್ಷೇತ್ರದ ಟಿಕೆಟನ್ನು ಕೊಡುವ ಆಫರ್ ಒಂದನ್ನು ತಂದರು. ಮಾರ್ಚ್ 12ನೇ ತಾರೀಕು ಮಧ್ಯಾಹ್ನ 4 ಗಂಟೆ ಹೊತ್ತಿಗೆ ಕುಣಿಗಲ್ ಶಾಸಕರಾದ ರಂಗನಾಥ್ ಅವರ ಫೋನ್ನಿಂದ DK ಶಿವಕುಮಾರ್ ಸಾಹೇಬರು ಪ್ರತಾಪ್ ಸಿಂಹ ಅವರಿಗೆ ಕಾಲ್ ಮಾಡ್ತಾರೆ. ಅಲ್ಲಿ 6 ನಿಮಿಷಗಳ ಕಾಲ ಮಾತುಕತೆ ನಡೆಯುತ್ತೆ. ಆದರೆ ಪ್ರತಾಪ್ ಸಿಂಹ ಅವರು ಅವತ್ತು ಆ ಆಫರನ್ನು ರಿಜೆಕ್ಟ್ ಮಾಡ್ತಾರೆ. ಒಂದು ಚೂರು ಅದರ ಬಗ್ಗೆ ಯೋಚನೆ ಮಾಡೋದಿಲ್ಲ. ಮಾರ್ಚ್ 7ನೇ ತಾರೀಕು ಮೈಸೂರು ಟಿಕೆಟ್ ವಿಷಯಕ್ಕೆ BJPಯಲ್ಲಿ ರಗಳೆ ಆಗ್ತಿದೆ ಅನ್ನೋದು ಗೊತ್ತಾಗುತ್ತೆ. ಸೊ ಮಾರ್ಚ್ 9ನೇ ತಾರೀಕು ಟಿಕೆಟ್ ಅನೌನ್ಸ್ ಮಾಡಬೇಕಿದ್ದ ಕಾಂಗ್ರೆಸ್ ಪ್ರತಾಪ್ ಸಿಂಹ ಅವರಿಗಾಗಿ ಕಾಯ್ತಾರೆ. ಮಾರ್ಚ್ 21ನೇ ತಾರೀಕಿನವರೆಗೂ ಟಿಕೆಟ್ ಅನೌನ್ಸ್ ಮಾಡಲಿಲ್ಲ. ಎಲ್ಲಾದರೂ ಪ್ರತಾಪ್ ಸಿಂಹ ಮನಸ್ಸು ಬದಲಾಯಿಸ್ಬೋದಾ ಅಂತ. ಆದರೆ ಸಿದ್ಧಾಂತವನ್ನು ಬಿಟ್ಟು ಸಿಂಹ ಕಾಂಗ್ರೆಸ್ಗೆ ಕೈ ಜೋಡಿಸೋದಿಲ್ಲ. ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಉಳಿದುಕೊಳ್ತೀನಿ ಅಂತ ಅಲ್ಲೇ ಉಳಿದುಕೊಳ್ತಾರೆ. ಪ್ರತಾಪ್ ಸಿಂಹ ಅವ್ರು ಕೇಳ್ತಾ ಇರೋದು ಅದನ್ನೇ, ನನ್ನಲ್ಲಿ ಶಕ್ತಿ ಇಲ್ಲ ಅಂದರೆ ಯಾಕೆ ಕರೆದ್ರಿ ನನ್ನನ್ನು ಅವತ್ತು ಅಂತ. ಪ್ರಿಯಾಂಕ್ ಖರ್ಗೆ ಅವರೇ, ಪ್ರತಾಪ್ ಸಿಂಹ ಅಸಮರ್ಥರು ಅಂತಾಗಿದ್ರೆ ಯಾಕೆ ನಿಮ್ಮ ರಾಜ್ಯಾಧ್ಯಕ್ಷರು ಅವರನ್ನು ಪಕ್ಷಕ್ಕೆ ಕರೆದ್ರು? ಯಾಕೆ ಟಿಕೆಟ್ ಆಫರನ್ನು ಕೊಟ್ಟರು? ಸ್ವಲ್ಪ ಉತ್ತರ ಕೊಡಬಹುದೇ? ಇನ್ನೊಂದು ಮಾತು ಕೂಡ ಬಂತು. ಪ್ರತಾಪ್ ಸಿಂಹ ಅವತ್ತು ಕಾಂಗ್ರೆಸ್ ಕರೆದಾಗ ಹೋಗದೆ ಬಕ್ರ ಆಗಿಬಿಟ್ರು ಅಂತ. ಅಲ್ಲ ಸ್ವಾಮಿ, ಯಾವುದೋ ನಾಯಿ ನರಿಗಳು ಬೇಟೆಗೆ ಅಂತ ಸಿಂಹವನ್ನು ಕರೆದಾಗ ಆ ಸಿಂಹ ಅವುಗಳ ಹಿಂದೆ ಹೋದರೆ ಸಿಂಹಕ್ಕೆ ಮರ್ಯಾದೆ ಇರುತ್ತಾ? ಸಿಂಹ ಹಸಿದ್ಕೊಂಡಾದರೂ ಇರುತ್ತೆ, ಆದರೆ ನಾಯಿ ನರಿಗಳ ಸಹವಾಸ ಮಾತ್ರ ಮಾಡೋದಿಲ್ಲ. ಇದೆಲ್ಲದರ ನಡುವೆ ಯಾಕೋ ರಾಜ್ಯ BJPಯಲ್ಲಿ ಕೂಡ 2028ರ ವಿಧಾನಸಭೆ ಚುನಾವಣೆಗೂ ಮುನ್ನ ದೊಡ್ಡ ಕ್ರಾಂತಿ ನಡೆಯುವ ಮುನ್ಸೂಚನೆ ಕಾಣ್ತಾ ಇದೆ. ನೀವು ಅಬ್ಸರ್ವ್ ಮಾಡಿದ್ದೀರಾ, ಯತ್ನಾಳ್ ಹಾಗೂ ಪ್ರತಾಪ್ ಸಿಂಹ ಅವರ ಬಣ BJPಯ ಕಟ್ಟರ್ ಹಿಂದುತ್ವವಾದಿಗಳು ತುಂಬ ಆಕ್ಟಿವ್ ಆಗಿದ್ದಾರೆ. ಪ್ರತಾಪ್ ಸಿಂಹ ಹಾಗೂ ಯತ್ನಾಳ್ ಅವರು ಗರ್ಜಿಸ್ತಾ ಇದ್ದಾರೆ. ಯತ್ನಾಳ್ ಅವರನ್ನ ಮುಂದಿನ CM ಅನ್ನೋ ಹಾಗೆ ಹಿಂದೂ ಕಾರ್ಯಕರ್ತರು ಕುಣಿದಾಡ್ತಿದ್ದಾರೆ, ಮೆರೆಸ್ತಾ ಇದ್ದಾರೆ. ಯತ್ನಾಳ್ ಅವರು ಕರ್ನಾಟಕದ ಯೋಗಿ ಆಗ್ತೀನಿ ಅಂತ ಭಾಷಣ ಕೂಡ ಮಾಡ್ತಿದ್ದಾರೆ. ಆದರೆ ಇದೆಲ್ಲ BJPಯಲ್ಲಿ ಇದ್ಕೊಂಡು ಮಾಡೋದಕ್ಕೆ ಸಾಧ್ಯವಾ? ಯತ್ನಾಳ್ ಅವರನ್ನು ಉಚ್ಚಾಟನೆ ಕೂಡ ಮಾಡಲಾಗಿದೆ. ಸಿಂಹಗೆ ಟಿಕೆಟ್ ಇಲ್ಲ. ಹೀಗಿರುವಾಗ ಇದೆಲ್ಲ ಹೇಗೆ ಸಾಧ್ಯ? ಅದಕ್ಕೆ ಯತ್ನಾಳ್ ಅವರು ಈಗೊಂದು ದೊಡ್ಡ ಸುಳಿವನ್ನು ಕೊಟ್ಟಿರೋದು. ನಾನು ಹೊಸ ಪಕ್ಷವನ್ನು ಕಟ್ತೀನಿ, ಬುಲ್ಡೋಸರ್ ನಮ್ಮ ಪಕ್ಷದ ಚಿಹ್ನೆ ಅಂತ. ಕರ್ನಾಟಕದ ಹಿಂದೂಗಳು ಯೋಗಿ ಅಂತ ನಾಯಕ ಬೇಕು ಅಂದ್ಕೊಳ್ತಾ ಇರುವಾಗ ಈ ಮಾತುಗಳು ಹಿಂದೂಗಳನ್ನು ಹುಚ್ಚೆಬ್ಬಿಸ್ತಾ ಇದೆ. ಆದರೆ ವಾಸ್ತವವಾಗಿ ಇದು ಸಾಧ್ಯ ಇದೆಯಾ? ನೋಡಿ, ಹಿಂದೆ ಕೂಡ ಇದೇ ರೀತಿಯಾಗಿ ಪಕ್ಷದ ಹೈಕಮಾಂಡನ್ನು ಎದುರು ಹಾಕ್ಕೊಂಡಂತಹ ಯಡಿಯೂರಪ್ಪನವರು ಬೇರೆ ಪಕ್ಷವನ್ನು ಕಟ್ಟಿದ್ರು. ಯಡಿಯೂರಪ್ಪನವರು KJP ಅನ್ನೋ ಪಕ್ಷ ಕಟ್ಟಿದಾಗ ಬಹುಮತ ಬರೋದಿಲ್ಲ ಅನ್ನೋದು ಎಲ್ರಿಗೂ ಗೊತ್ತಿತ್ತು. ಹಾಗೆ ಆಯಿತು ಕೂಡ. ನಂಬರ್ಗಳೇನು ಜಾಸ್ತಿ ಸಿಕ್ಕಿರಲಿಲ್ಲ. ಆದರೆ BJPಗೆ ಎಷ್ಟರ ಮಟ್ಟಿಗೆ ಅದು ಹೊಡೆತ ಕೊಡ್ತು ಅಂದರೆ ಅದನ್ನು ನಾವೆಲ್ಲ ಕಣ್ಣಾರೆ ನೋಡಿದ್ದೇವೆ. ಲಿಂಗಾಯತ ಸಮುದಾಯದ ಓಟ್ಗಳು BJPಯ ವೋಟ್ ಬ್ಯಾಂಕು, ಅವೆಲ್ಲವೂ ಕೂಡ BJPಯ ಕೈ ತಪ್ಪು ಹೋಗಿತ್ತು. ಇದರಿಂದ ಲಾಭ ಯಾರಿಗೆ? ಆಫ್ಕೋರ್ಸ್ ಕಾಂಗ್ರೆಸ್ಗೆ ಆಯಿತು. ಸೊ ಈಗಲೂ ಅಷ್ಟೇ, ಯತ್ನಾಳ್ ಹಾಗೂ ಪ್ರತಾಪ್ ಸಿಂಹ ಅವರು ಸೇರಿಕೊಂಡು ಪಕ್ಷ ಕಟ್ಟೋದು ಅಷ್ಟೊಂದು ಸುಲಭ ಅಲ್ಲ. ಇದರಿಂದ ಕಾಂಗ್ರೆಸ್ಗೇನೆ ಲಾಭ ಆಗೋದು. ಇತ್ತೀಚೆಗೆ ದಕ್ಷಿಣ ಕನ್ನಡದ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಏನಾಯಿತು ಅನ್ನೋದನ್ನು ನೋಡಿಲ್ವೇ ನಾವೆಲ್ಲ? BJPಯ ವಿರುದ್ಧವಾಗಿ ಅರುಣ್ ಕುಮಾರ್ ಪುತ್ತಿಲ ಸ್ಪರ್ಧೆ ಮಾಡ್ತಾರೆ. ಆಗ BJPಯ ಹಿಂದುತ್ವದ ಓಟ್ಗಳು ಪುತ್ತಿಲ ಪರಿವಾರಕ್ಕೆ ಬಿದ್ವು. ಅಂದರೆ BJPಯ ಓಟ್ಗಳು ಡಿವೈಡ್ ಆದವು. ಕಾಂಗ್ರೆಸ್ನ ಅಶೋಕ್ ರೈ ಅದರ ಲಾಭ ಮಾಡಿಕೊಂಡ್ರು. ಅದೇ ಇಲ್ಲೂ ಆಗುತ್ತೆ ಅಷ್ಟೇ. ಮತ್ತೆ ಲಾಭ ಆಗೋದು ಕಾಂಗ್ರೆಸ್ಗೇನೆ. ಹೀಗಾಗಿ BJPಯ ಹೈಕಮಾಂಡ್ ರಾಜ್ಯ BJP ಕಡೆ ತುಂಬ ಗಮನ ಕೊಡಬೇಕಾಗುತ್ತೆ. ಎಲ್ಲ ಸಮಸ್ಯೆಗೂ ಒಂದು ಪರಿಹಾರ ಕೊಡಲೇಬೇಕು. ಇಲ್ವಾದರೆ ಈಗ ಒಂದು ಪಕ್ಷ ಎರಡು ಬಾಗಿಲು ಅಂತಿದೆ, ಮುಂದೆ ಮನೆಯೇ ಬೇರೆ ಆದರೂ ಆಶ್ಚರ್ಯ ಇಲ್ಲ.
ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.